ರೇಷನ್ ಕಾರ್ಡ್ಗಳ ವಿಚಾರದಲ್ಲಿದ್ದಂಥ ಹಲವು ಗೊಂದಗಳಿಗೆ ಇವತ್ತು ಮುಕ್ತಿಯನ್ನ ಕೊಡುವಂತ ಕೆಲಸಕ್ಕೆ ಪ್ರಯತ್ನಕ್ಕೆ ಇವತ್ತು ಮುಂದಾಗಿದ್ರು ಮಂತ್ರಿಗಳು. ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಸದ್ಯಕ್ಕೆ ಪರಿಷ್ಕರಣೆ ಮಾಡದಿರಲು ಸರ್ಕಾರ ನಿರ್ಧಾರವನ್ನ ಮಾಡಿರೋದು. ಹಿಂದಿದ್ದ ರೇಷನ್ ಕಾರ್ಡ್ಗಳು ಯಥಾವತ್ ಮುಂದುವರಿಕೆಯನ್ನ ಮಾಡೋಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರ ಕಾರ್ಡ್ ರದ್ದು ಹೊರತುಪಡಿಸಿ ಉಳಿದ ಕಾರ್ಡ್ನ ಮುಂದುವರಿಕೆಗೆ ಮುಂದಾಗಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮುಖ್ಯಮಂತ್ರಿಗಳೇ ಸ್ವತಃ ಈ ವಿಚಾರದಲ್ಲಿ ಹೇಳಿದರು. ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸರ್ಕಾರಿ ನೌಕರರದ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟಿರುವಂಥವರು ಅವರುಗಳನ್ನು ಹೊರತುಪಡಿಸಿದರೆ ಇನ್ನುಳಿದಂಥ ಎಲ್ಲ ಕಾರ್ಡ್ಗಳು ಕೂಡ ಯಥಾವತ್ತಾಗಿ ಮುಂದುವರಿಸಕ್ಕೆ ಮುಂದಾಗಿದ್ದಾರೆ. ಗೊಂದಲ ಮತ್ತು ಗೋಜಲು ತರ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ನಿಟ್ಟಲ್ಲಿ. ಕಾರಣ ಈಗೇನೋ ನೀವು ಹೇಳ್ತೀರಾ, ಆದರೆ ಪಡಿತರ ಚೀಟಿ ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೊಡಲ್ಲ, ನಿಮ್ದಿಲ್ಲ, ಕ್ಯಾನ್ಸಲ್ ಆಗಿದೆ ಇಂಥದ್ದು ಹೇಳ್ಬಿಟ್ರೆ ಮತ್ತೆ ಪಾಪ ಜನ ಹೈರಾಣಾಗೋಗ್ಬಿಡ್ತಾರೆ. ಒಂದು ಕ್ಲಿಯರ್ ಕಟ್ ಆಗಿ ಹೇಳಿ ಅವರದ್ದು ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತೇಳಿ. ಸದ್ಯಕ್ಕೆ ಸರ್ಕಾರ ಹೇಳ್ತಾ ಇರೋ ರೀತಿಯಲ್ಲಿ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರ ಕಾರ್ಡ್ ರದ್ದು ಹೊರತುಪಡಿಸಿದರೆ ಇನ್ನುಳಿದಂಥ ಎಲ್ಲ ಕಾರ್ಡ್ಗಳು ಯಥಾವತ್ತಾಗಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಶಿಸ್ತಾಗಿ ಕೆಲಸ ಮಾಡಿ ರೆಸ್ಟೋರ್ ಮಾಡಿ ಅವರಿಗೆ ವಾರದಲ್ಲಿ ವಾಪಸ್ ಕೊಡಬೇಕನ್ನೋ ನಿರ್ಣಯ ಮಾಡಿದ್ದೀವಿ. ಅದನ್ನು ಜಾರಿ ಮಾಡ್ತೀವಿ. ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ, ಮಾಡ್ತಾರೆ. ಸರ್ ಇದೆಲ್ಲ ಮುಗಿದ ಮೇಲೆ ಪೆಂಡಿಂಗ್ ಇರೋದ್ರಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ 66% ನಾವು ಬಿಲೋ ಪಾವರ್ಟಿ ಲೈನ್ ಅಂತ ತೀರ್ಮಾನ ಮಾಡಿದ ಮೇಲೆ ಕೂಡ ಕೆಲವು ಅರ್ಜಿಗಳು BPL ಇದೆ ಅಂತ ಬಂದಿದ್ದಾರೆ. ಅದನ್ನು ಇದೆಲ್ಲ ಸೆಟ್ಲ್ ಆದಮೇಲೆ ಮತ್ತೆ ಇವರೆಲ್ಲ ವಾಪಸ್ ಅಕ್ಕಿ ತಗೊಳ್ಳೋ ಕಾರ್ಯಕ್ರಮ ಜಾರಿ ಆದಮೇಲೆ ಮತ್ತೆ ಅದನ್ನು ಇದನ್ನು ಪೂರ್ತಿ ಆದಮೇಲೆ ಹೇಳ್ತೀನಿ. ಏನಾಯ್ತು ಅದು ಹೇಳಿ. 80,000 ರೇಷನ್ ಕಾರ್ಡ್ 80,000 ಅದು ಕೊಡ್ತಾ ಇದ್ದೀವಿ ಏನು ತೊಂದರೆ ಇಲ್ಲ. ಇನ್ನೊಂದು ವಿಚಾರ ಗಮನಕ್ಕೆ ಬಂದಿರೋದು, 1 ವರ್ಷ ಆಯ್ತು ಈ ಸಚಿವರಾಗಿ. BPL ಕಾರ್ಡ್ಗೆ ಹೊಸದಾಗಿ ಅರ್ಜಿ ಹಾಕೊಂಡ್ರೆ ವರ್ಷಗಳಿಂದ ಕಾಯ್ತಾ ಇದ್ರೆ ಅವ್ರಿಗೆ ಇನ್ನೂ ಕ್ಲಿಯರ್ ಮಾಡಿಲ್ಲ. ಅಂತಾರು ತಮ್ಮ ಗಮನದಲ್ಲಿ ಇದೆಯಾ ಸರ್? ನೋಡಿ ಕೊಡ್ತೀವಿ, ಅದು ಹೋಗಿ ನಮ್ಮ ಕಂಪ್ಯೂಟರ್ ಆಪರೇಟರ್ ಮತ್ತೊಬ್ಬರು ಯಾರಿಗೂ ಬೇಸಿಕಲಿ ಬೇಕಾದ ಜನರಿಗೆ ಇದು ತಮ್ಮ ಗಮನಕ್ಕೆ ಬಂದಿಲ್ಲ. 66% DBT ಆಗ್ತಾ ಇದೆ. DBT ಏನು ತೊಂದರೆ ಇಲ್ಲ. ಆಗಸ್ಟ್ ಆಗಿದೆ, ಅಲ್ಲೆಲ್ಲ ಆಗಸ್ಟ್ ಕೊಟ್ಟಾಗಿದೆ. ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ಕೂಡ 2 ತಿಂಗಳದ್ದು ಒಂದೇ ಸಾರಿ ರಿಲೀಸ್ ಆಗ್ತದೆ. ಈ ವಾರದಲ್ಲಿ ಅವ್ರಿಗೆಲ್ರಿಗೂ ಹಣ ಸೇರ್ತದೆ. ಸರ್ ಈಗ ಈ ಗವರ್ಮೆಂಟ್ ಸರ್ಕಾರ ಒಂದು ಮಾಹಿತಿ ತಗೊಂಡಿದೆ. 22 ಲಕ್ಷ ಅನರ್ಹ ಕಾರ್ಡ್ ಇದೆ ಅಂತ ಆಗಸ್ಟ್ ನಲ್ಲೇ ನಿಮಗೆ ಮಾಹಿತಿ ಬಂದಿದೆ. ನಿಮ್ಮ ಕಮಿಷನರ್ ಎಲ್ಲಾ ಡಿಸ್ಟ್ರಿಕ್ಟ್ ನಿರ್ದೇಶಕರುಗಳಿಗೆ ಲೆಟರ್ ಬರೆದಿದ್ದಾರೆ. 22 ಲಕ್ಷ ಅನರ್ಹ ಇದೆ ಅನ್ನೋದು ಅಫಿಷಿಯಲ್ ಡೇಟಾ. ಈಗ ನೀವು ಕೇಂದ್ರ ಸರ್ಕಾರ ನಿರ್ದೇಶನ ಮೇಲೆ ಮಾಡಕ್ ಹೊರಟಿದ್ದೀವಿ ಅಂತ ಹೇಳ್ತಾರೆ. ನಿಮ್ಮ ಅಧಿಕಾರಿಗಳು ನಿಮಗೆ ಹೇಳಿಲ್ವಾ 22 ಲಕ್ಷ ಅನರ್ಹ ಇದಾವೆ ನಾವು ಮಾಡಿ ನೀವು ಮಾಡಿಲ್ಲ ಅಂತಿದ್ರೆ ಸರ್? ಗ್ರೌಂಡ್ ಅಲ್ಲಿ ಆಗಿದಾವೆ, ಉದಾಹರಣೆಗಳಿದಾವೆ, ಸಾಕಷ್ಟು ಇದಾವೆ. ಈ ಅಧಿಕಾರಿಗಳು ನಿಮ್ಗೆ ಈ ಮಾಹಿತಿ ಹೇಳಿಲ್ವಾ? ರದ್ದು ಮಾಡ್ತಾ ಇದೀವಿ ಅಂತ ಹೇಳಿಲ್ವಾ? ಈ ವಿಷಯ ಈಗ 2 ಐಟಮ್ ಹೇಳಿದೆ, ನಾವು ಬಿಟ್ಟು ಎಲ್ಲ ರೆಸ್ಟೋರ್ ಆಗಿದೆ. ಈಗ ಅದ್ರದ್ದು ಸಬ್ಜೆಕ್ಟ್ ಏನಿಲ್ಲ, ಯಥಾಸ್ಥಿತಿ ನಡೀತಾ ಇದೆ. ನೀನೇರಿದ್ರು ಇಂತ ಗೊಂದಲ ಆಗ್ತಾ ಇದೆ ಯಾಕೆ ಅಂತ? ಏನು ಗೊಂದಲ ಇಲ್ಲ, ನಾಳೆಯಿಂದ ಎಲ್ಲ ಸರಿ, ನಾಳೆಯಿಂದ ಎಲ್ಲ ಸರಿ ಹೋಗ್ತದೆ. ಗೊಂದಲ ಇಲ್ಲ, ಗೊಂದಲ ಇಲ್ಲ. ಎಷ್ಟು ಜನ ಅರ್ಜಿ ಹಾಕಿದ್ರೆ ಪಾಪ ಹೊಸದಾಗಿ ಎಷ್ಟು ಜನಕ್ಕೆ 1 ವರ್ಷದಿಂದ ಸಿಕ್ಕಿಲ್ಲ. ಅರ್ಜಿ ಹಾಕಿದವರು ಎಷ್ಟು, ಅಥವಾ ಇದರಲ್ಲಿ ಕಳ್ಕೊಂಡರು ಎಷ್ಟು, ಯಾವ ಮಾನದಂಡದ ಮೇಲೆ ಅವರು BPL ಅಂತ ಹೊರಗಿಟ್ರು? ಬೇಸಿಕ್ ಸೆನ್ಸ್ ಅಲ್ವಾ ಸರ್? ಇಲ್ಲ ರೀ, ಪೆಂಡಿಂಗ್ ಇದ್ದಂಥದ್ದು 2,95,000 ಕಾರ್ಡನ್ನು ಅದನ್ನೆಲ್ಲ ಪರಿಷ್ಕರಣೆ ಮಾಡಿ 1,96,000 ಕಾರ್ಡ್ಗೆ
2,36,000 ಕಾರ್ಡ್ಗೆ ನಾವು 2,69,000 2,95,000ರಲ್ಲಿ 2,69,536 ಕೋಡ್ಗೆ ಲಾಗಿನ್ ತಂದಿದ್ದೀವಿ. ಅವರು ಅಕ್ಕಿ ತಗೊಳ್ತಾ ಇದ್ದಾರೆ, 2 ತಿಂಗಳಿಂದ ತಗೊಳ್ತಾ ಇದೆ. ಇದು ನಮ್ಮ ಸರ್ಕಾರ ಅಂತ ಹೇಳೋದಲ್ಲ, ಹಿಂದೆ 2 ವರ್ಷದಿಂದನೂ ನಿಂತಿತ್ತು. ಇದನ್ನು ಕ್ಲಿಯರ್ ಮಾಡಿದ್ದೀವಿ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಹೊಸದಾಗಿ ಅರ್ಜಿ, ಈ ಅರ್ಜಿಗಳೆಲ್ಲ ಪರಿಷ್ಕರಣೆ ಆದಮೇಲೆ 295ಕ್ಕೆ 1,69,536 ಜನ BPL ಕಾರ್ಡ್ಗಳು ಪಡ್ತಾರೆ, ಅವರಿಗೆಲ್ಲ ಕೊಡ್ತಾ ಇದ್ದೇವೆ. ಈಗ ಹೊಸ ಅರ್ಜಿಗಳ ವಿಷಯ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಆದಷ್ಟು ಬೇಗ ಆ ಹೊಸ ಅರ್ಜಿಗಳು ಏನು ಪೆಂಡಿಂಗ್ ಇದೆ, ನಮ್ಗೆ ಅಕ್ಕಿ ಸಿಕ್ಕಿಲ್ಲ ಅಂತ, ಅದನ್ನು ಆದಷ್ಟು ಬೇಗ ಓಪನ್ ಮಾಡಿ ಅವ್ರಿಗೂ ಕೂಡ ಅಕ್ಕಿ ಕೊಡೋಣ. ಥ್ಯಾಂಕ್ ಯು ಸರ್. ಇನ್ನೊಂದು ಕ್ಲಾರಿಟಿ ಸರ್. 3,81,000 ಕಾರ್ಡು ಸಸ್ಪೆಂಡ್ ಆಗಿದೆಯಾ ಅಥವಾ ಏನಿಲ್ವಾ ಸರ್? 3,81,000 ಕಾರ್ಡು ಸಸ್ಪೆಂಡ್ ಆಗಿದೆಯಾ? ರೆಸ್ಟೋರ್ ಮಾಡಿದೀವಿ. 3,81,000 ಕಾರ್ಡು ಏನು ಕಾರ್ಡ್ಗಳು ನಾವು ಪೆಂಡಿಂಗ್ ಇಟ್ಟಿದ್ದೀವಿ ಅದನ್ನು ರೆಸ್ಟೋರ್ ಮಾಡಿದ್ದೀವಿ. ಎಕ್ಸೆಪ್ಟ್, ಅರ್ಥ ಮಾಡ್ಕೊಬೇಡಿ, ಇನ್ಕಮ್ ಟ್ಯಾಕ್ಸೂ ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಅದನ್ನು ಕೂಡ ನಿಮ್ಗೆ ಲೆಕ್ಕ ಕೊಟ್ಟಿದ್ದೀನಿ. 1 ಲಕ್ಷ ನಮ್ಗೆ ಸರ್, 1 ಲಕ್ಷ ಸಿಎಂಗೆ ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಯಥಾಸ್ಥಿತಿ 2 ತಿಂಗಳಿಗೆ ಹಿಂದೆ ಯಾವ ರೀತಿ ಸರ್, ಸಿಎಂಗೆ ತಲುಪಿರೋ ವರದಿ ಒಂದು ಇದೆ ನಮ್ಮ ಹತ್ರ. ಅದನ್ನ ನೀವು ಸರಿಯೋ ತಪ್ಪು ಅಂತ ನೀವು ಹೇಳ್ಬೇಕು. 13,87,000 ಕಾರ್ಡು ಅನರ್ಹತೆ ಇದೆ ಅಂತ ಕೂಡ ಒಂದು ವರದಿ ಹೋಗಿದೆ ಅಂತ ನಮ್ಗೆ ಮಾಹಿತಿ ಇದೆ. ಅದನ್ನ ನೀವು ಕೌಂಟ್ ಮಾಡಿದೀರಾ? ಅದು ಸತ್ಯನೋ ಸುಳ್ಳು? ಇದು ಎಲ್ಲ ಕರೆಕ್ಟ್ ಆಗಿತ್ತು. ಏನು ನಮ್ಮವ್ರ ಮಾಹಿತಿ ಎಲ್ಲ 1% 2% ಏರ್ಪೇರ್ ಇದೆ ಅಂತ ನಾನು ಒಪ್ಕೊಳ್ತಾ ಇದ್ದೀನಲ್ಲ, ಅದರಿಂದ ಇದು ಗೊಂದಲ ಆಗಿದೆ. ಅದರಿಂದ ರೆಸ್ಟೋರ್ ಮಾಡಿದ್ದೀವಿ. ಎಲ್ಲರೂ ಅಕ್ಕಿ ತಗೊಂಡ್ಲಿ. ನಾನು ಆಮೇಲೆ ಮತ್ತೆ ನಿಮ್ಮನ್ನು ಕರಿತೀನಿ. ಹೊಸ ಕಾರ್ಡ್ ಬಿಡಲಿಲ್ಲ ಅಂತ ಹೇಳಿದಿರಿ, ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ತೀನಿ. ಮತ್ತೆ ನಿಮ್ಗೆ ಬರ್ತೀನಿ. ಥ್ಯಾಂಕ್ ಯು. ನೀವೇ ಹೇಳ್ಬೇಕು ಸರ್, ಎಲ್ಲ ಸರಿ ಹೋಗಿದೆ, ಎಲ್ಲ ಕರೆಕ್ಟ್ ಆಗಿದೆ ಅಂತ ನೀವೇ ಹೇಳ್ಬೇಕು ಸರ್. ಇಲ್ಲಿ ನಾನೇ ಹೇಳ್ತೀನಿ, ಲಾಗಿನ್ಗೆಲ್ಲ ಬಂದ್ಮೇಲೆ ವಾರ ಆದ್ಮೇಲೆ ಸರ್ ಇಲ್ಲಿ ಸರ್ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೀವು ಖರೀದಿ ಮಾಡ್ತಿಲ್ವಲ್ಲ ಯಾಕೆ ಸರ್? ಸಚಿವರಾಗಿ ತಾವೇ ಜವಾಬ್ದಾರರು. ಮುನಿಯಪ್ಪ ಸರ್, ನಮ್ಮ ಇಲಾಖೆಯ ಅಧಿಕಾರಿಗಳ ದಪ್ಪ ಚರ್ಮ ಇದೆಯಲ್ಲ, ಅದು ಸ್ವಲ್ಪ ಅಲ್ಲಿಲ್ಲ, ತೆಳುವಾಗಿ ಕೆಲಸ ಸರಿಯಾಗುತ್ತೆ. ಮುನಿಯಪ್ಪ ಸರ್, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೀವು ಖರೀದಿ ಮಾಡ್ತಿಲ್ವಲ್ಲ ಯಾಕೆ ಸರ್? BPL ಕಾರ್ಡು ಬರೀ ಪಡಿತರ ಅಕ್ಕಿ ಅಷ್ಟೇ ಅಲ್ಲ, ಆಸ್ಪತ್ರೆಗಳಿಗೆ ಒಂದೇ ವಾರದಲ್ಲಿ 1 ವಾರದಲ್ಲಿ ಕೊಡ್ತೀವಿ.